ಸರ್ಕಾರಿ ವೈದ್ಯನಿಂದ ಸುಳ್ಳು ಹಾಜರಾತಿ, ಸತತ 1 ವರ್ಷ ಕರ್ತವ್ಯಕ್ಕೆ ಗೈರು, ಆಡಳಿತ ವೈದ್ಯಾಧಿಕಾರಿಗಳಿಗೆ ಶಾಸಕ ಎ ಮಂಜು ಕ್ಲಾಸ್. ವೈದ್ಯ ಡಾಕ್ಟರ್ ಹರೀಶ್ ಎಂಕೆ ಅಂತಕ್ಕಂಥವ್ರು ಸತತ 1 ವರ್ಷದಿಂದ ಕರ್ತವ್ಯಕ್ಕೆ ಗೈರು ಹಾಜರಾತಿಯಾಗಿದ್ದಾರೆ ಅಂತ ಹೇಳಿ ಶಾಸಕ ಎ ಮಂಜು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾರ ವಿರುದ್ಧ? ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸ್ವಾಮಿಗೌಡ ಅವರನ್ನ ತರಾಟೆ ತೆಗೆದುಕೊಂಡು ಶಿಸ್ತು ಕ್ರಮ ತಗೊಳ್ರಿ, ಅವನ ವಿರುದ್ಧ ಸರ್ಕಾರಕ್ಕೆ ಪತ್ರ ಬರೀರಿ ಅಂತ ಸೂಚಿಸಿದ್ದಾರೆ. ಅರಕಲಗೂಡಿನ ಸಾರ್ವಜನಿಕ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿಯ ಸಾಮಾನ್ಯ ಸಭೆಯನ್ನ ನಡೆಸಲಾಯಿತು. ಇದರ ಅಧ್ಯಕ್ಷತೆ ವಹಿಸಿದ ಅವರು ಪ್ರಗತಿ ಪರಿಶೀಲನೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವೈದ್ಯರ ಹಾಜರಾತಿ ಬಗ್ಗೆ ಗಮನ ಸೆಳೆದ ವೇಳೆ ಡಾಕ್ಟರ್ ಹರೀಶ್ ಸುಳ್ಳು ದಾಖಲಾತಿಯನ್ನ ನೀಡಿ ರಜೆ ಮೇಲೆ ತೆರಳಿರುವುದು ಬೆಳಕಿಗೆ ಬಂದಿದೆ. ವೈದ್ಯಾಧಿಕಾರಿ ಡಾಕ್ಟರ್ ಸ್ವಾಮಿಗೌಡ ಮೂಳೆ ತಜ್ಞರಿಗೆ ನಿರಂತರ ರಜೆ ನೀಡಿರುವುದರಿಂದ ಶಾಸಕರು ಇದನ್ನ ಖಂಡಿಸಿದ್ರು, ತರಾಟೆಗೆ ತೆಗೆದುಕೊಂಡ್ರು. ಆಸ್ಪತ್ರೆಯ ಕಾರ್ಯಕಲ್ಪ ಕ್ಷೀಣಿಸಿ ಹೋಗ್ತಾ ಇದೆ, ಸಾರ್ವಜನಿಕರಿಗೆ ಸರಿಯಾದ ಚಿಕಿತ್ಸೆ ನೀಡ್ತಾ ಇಲ್ಲ ಹಾಗೂ ಗರ್ಭಿಣಿಯರಿಗೆ ಹೆರಿಗೆಗೆ ಸಂಬಂಧಿಸಿದಂತೆ ಹೊರ ಆಸ್ಪತ್ರೆಗೆ ಅವ್ರನ್ನ ಕಳಿಸ್ತಾ ಇರ್ತಕ್ಕಂಥ ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ವೈದ್ಯಕೀಯ ವೃತ್ತಿ ದೇವರಿಗೆ ಸಮಾನ, ಆದ್ರೆ ಏನ್ರಿ ನೀವು ಆಸ್ಪತ್ರೆ ಹಿಂಗೆಲ್ಲ ಮಾಡ್ತಾ ಇದ್ದೀರಿ, ಸಮಯಕ್ಕೆ ಸರಿಯಾಗಿ ವೈದ್ಯರು ಬರೋದಿಲ್ವಂತೆ, ನರ್ಸ್ಗಳು ಬರೋದಿಲ್ವಂತೆ, ಯಾರ ಸುಳ್ಳು ಡಾಕ್ಯುಮೆಂಟ್ ಕೊಟ್ಬಿಟ್ಟು ವರ್ಷಗಟ್ಟಲೆ ರಜಾ ತಗೊಂಡ್ಬಿಟ್ರೆ ಬರ್ತಕ್ಕಂಥ ತಾಲೂಕಿನ ಬಡ ರೋಗಿಗಳ ಕತೆ ಏನು ಅಂತ ಹೇಳಿ ಅಸಮಾಧಾನ ಹೊರಹಾಕಿದ್ದಾರೆ. ಸರ್ಕಾರಕ್ಕೆ ಈ ಬಗ್ಗೆ ಪತ್ರ ಬರೀಬೇಕು, ಆರೋಗ್ಯ ಸಚಿವರಿಗೂ ಕೂಡ ಪತ್ರ ಬರೆದು ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಕೊಟ್ಬಿಡ್ತಾರೆ. ನಾವು KCS ಸರ್ಜನ್ ಡಾಕ್ಟ್ರು, ಗೌರ್ಮೆಂಟ್ ಡಾಕ್ಟ್ರೇ ಆಗಿದ್ದೀವಿ. ಸುಳ್ಳು ಮಾಹಿತಿ ಬಂದಿರಾ? ನೋಟಿಸ್ ಕೊಡ್ರಿ, ಆಯ್ತು ಕೊಡ್ರಿ, ಸ್ವಲ್ಪ ಸೀರಿಯಸ್ ತಗೊಳ್ರಿ. ಎಲ್ಲ ಅಡ್ಜಸ್ಟ್ಮೆಂಟ್ ಇದು ಪದ್ಮಶ್ರೀ ಡಯಾಬಿಟಿಸ್ ಕೇರ್ ಸೆಂಟರ್ ಹಾಸ್ಪಿಟಲ್ ಎಲ್ಲರೂ ಬರ್ಸ್ಕೊಡ್ತಾರೆ, ಕಾಸು ಕೊಡ್ತಾರೆ. ಶುಗರ್ ಇದೆ, ಅದಿದೆ, ಡಯಾಬಿಟಿಸ್ ಅಂತೇಳಿ ಆರೋಗ್ಯ ರಕ್ಷಾ ಸಮಿತಿಯ ಸಭೆಯನ್ನು ಇವತ್ತು ಮಾಡಿದ್ದೀವಿ. ಬಹುಶಃ ನಾವು ಒಂದು ಕಡೆಯಿಂದ ನೋಡಿದಾಗ ಐ ಆಮ್ ನಾಟ್ ಹ್ಯಾಪಿ. ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಆಪರೇಷನ್ಸ್ ಇರ್ಬೋದು, ಅವರು ಕೇವಲ ದಿನಕ್ಕೆ ಒಂದಂತೂ ಕೂಡ ಇಲ್ಲಿ ಹೆರಿಗೆ ಆಗಿಲ್ಲ, ಕೇವಲ 359 ಆಗಿದ್ದಾರೆ. ಹಿಂದೆಲ್ಲ ಸುಮಾರು 800-700 ಆಗ್ತಾ ಇರ್ತಕ್ಕಂಥ ತಿಂಗಳುಗಳನ್ನ ವರ್ಷದಲ್ಲಿ ನಾವು ನೋಡಿದ್ದು. ನಾವು ಶಾಸಕರಿಗೆ ಕಡಿಮೆ ಆಗಿರೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅವರು ಬೇಜವಾಬ್ದಾರಿ ಉತ್ತರ ಕೊಟ್ಟಿದ್ದಾರೆ. ಈಗ ನನಗೆ ನೋಡಿರೋ ಪ್ರಕಾರ ಪರ್ಮನೆಂಟಾಗಿ ಅಧಿಕಾರಿಗಳು ಬಯೋಮೆಟ್ರಿಕ್ಗಳು ಬರದೇ ಇರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಅದು ಬಯೋಮೆಟ್ರಿಕನ್ನು ತೆಗೆಸ್ತಾ ಇದ್ದೀನಿ. ಅವ್ರು ಯಾರ್ಯಾರು ಬಯೋಮೆಟ್ರಿಕ್ಸ್ ಪ್ರಕಾರ ಇಲ್ಲಿಗೆ ಹಾಸ್ಪಿಟ್ಲಿಗೆ 9 to 4:30 ಅವ್ರು ಪರ್ಮನೆಂಟಾಗಿ ಇರಬೇಕು ಅಂತ ನಿಯಮ ಇದೆ. ಅದು ನಿಯಮ ಮೀರಿ ಅವರು ಬೇರೆ ಕಡೆ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದ ಮೇಲೆ ಇವತ್ತು ಅದನ್ನು ತೆಗೆಸಿದ್ದೀನಿ. ಅವರು ಬೇರೆ ಏನಾದ್ರು ಮಾಡ್ಕೊಳ್ಳಿ. 9 to ಈಗ ಮತ್ತೊಮ್ಮೆ ಹೆಡ್ಲೈನ್ಸ್.